ಎಲ್ಲೆಲ್ಲಿ ಬಿಜೆಪಿ ಬಲವಾಗಿದೆಯೋ, ಬಿಜೆಪಿಯ ಭದ್ರಕೋಟೆ ಇದೆಯೋ ಅದನ್ನ ಈ ಬಾರಿ ಹೇಗಾದ್ರೂ ಮಾಡಿ ಭೇದಿಸಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಗೂ ಮುನ್ನ ಸಿದ್ದರಾಮಯ್ಯ ಸರ್ಕಾರದಿಂದ ಹೊಸ ದಾಳಿ. ಹಾಗಾದ್ರೆ ಆ ದಾಳ ಏನು? ಬಿಜೆಪಿ ಭದ್ರಕೋಟೆಯನ್ನ ಭೇದಿಸೋದಕ್ಕೆ ಕಾಂಗ್ರೆಸ್ನಿಂದ ಜಿಲ್ಲಾ ವಿಭಜನೆಯ ಅಸ್ತ್ರ ಪ್ರಯೋಗಕ್ಕೆ ಯೋಚನೆ ನಡೀತಾ ಇದೆ. ಅಖಂಡ ಬೆಳಗಾವಿ ಜಿಲ್ಲಾ ವಿಭಜನೆಗೆ ಮುಂದಾದ ಸಿಎಂ ಸಿದ್ದರಾಮಯ್ಯ. ಬೆಳಗಾವಿ ಚಿಕ್ಕೋಡಿ ಗೆಲ್ಲೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಬಿಜೆಪಿ ಭದ್ರಕೋಟೆ ಅಂತಲೇ ಕರೆಯಿಸಿಕೊಳ್ಳುವಂತಹ ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರ ಲೋಕಸಭೆ ಚುನಾವಣೆಯಲ್ಲಿ ಈ ಎರಡೂ ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ಗೆಲ್ಲಬೇಕು ಅಂತ ಸಿಎಂ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಆಡಳಿತಾತ್ಮಕ ದೃಷ್ಟಿಯಿಂದ ಬೆಳಗಾವಿ ವಿಭಜನೆಗೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. 3 ಹೊಸ ಜಿಲ್ಲೆಗಳ ರಚನೆಗೆ ಸಿಎಂ ಸಿದ್ದರಾಮಯ್ಯ ಚಿಂತಿಸಿದ್ದಾರೆ. ಬೆಳಗಾವಿಯನ್ನ ವಿಭಜಿಸಿ ಚಿಕ್ಕೋಡಿ ಗೋಕಾಕ್ ಜಿಲ್ಲೆಯ ರಚನೆ ಆಗತ್ತಾ? ಭೌಗೋಳಿಕ ವಿಸ್ತೀರ್ಣ ಸೇರಿ ಅಗತ್ಯ ಮಾಹಿತಿಯನ್ನ ಸಲ್ಲಿಸೋದಕ್ಕೆ ನಿರ್ದೇಶನ ನೀಡಲಾಗಿದೆ. ಬೆಳಗಾವಿ ಪ್ರಾದೇಶಿಕ ಆಯುಕ್ತ ಸಂಜಯ್ ಶೆಟ್ಟಣ್ಣವರ್ ಅವರಿಗೆ ಸರ್ಕಾರ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಜಿಲ್ಲಾ ವಿಭಜನೆ ಅಸ್ತ್ರದ ಮೂಲಕ ಹೇಗಾದ್ರೂ ಮಾಡಿ ಲೋಕಸಭೆ ಗೆಲ್ಲೇಬೇಕು ಅಂತ ರಣತಂತ್ರವನ್ನ ಹೆಣೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾದ್ರೆ ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡುವಲ್ಲಿ ಸಿದ್ದರಾಮಯ್ಯ ಸಫಲರಾಗ್ತಾರಾ? ಎಸ್, ಭೌಗೋಳಿಕವಾಗಿ ನೋಡಿದಾಗೂ ಕೂಡ ಬಹಳ ದೊಡ್ಡ ಜಿಲ್ಲೆ, ರಾಜ್ಯದಲ್ಲೇ 2ನೇ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ. ಹಾಗಾಗಿ ಬೆಳಗಾವಿಯನ್ನ ವಿಭಜಿಸಿ ಅಥಣಿ, ಬೈಲಹೊಂಗಲ, ಚಿಕ್ಕೋಡಿ, ಗೋಕಾಕ ಜಿಲ್ಲೆ ಮಾಡೋದಕ್ಕೆ ನಿರಂತರ ಹೋರಾಟಗಳು ನಡೀತಾ ಇದೆ. ಸ್ಥಳೀಯ ಜಿಲ್ಲಾ ಹೋರಾಟ ಸಮಿತಿ ಸಲ್ಲಿಸಿದಂತಹ ಮನವಿಯನ್ನಿಟ್ಕೊಂಡು ಹೊಸ ಜಿಲ್ಲೆ ತಾಲೂಕು ರಚನೆಗೆ ಸಾರ್ವಜನಿಕರ ಮನವಿಯನ್ನ ಪುರಸ್ಕರಿಸಿ ನಿಗದಿತ ಸಮಯದಲ್ಲಿ ವರದಿಗೆ ಆಯುಕ್ತ ಸಂಜಯ್ ಶೆಟ್ಟನ್ ಅವರಿಗೆ ಈಗಾಗಲೇ ಸರ್ಕಾರ ಸೂಚನೆ ಕೊಟ್ಟಿದೆ. ಒಂದು ಕಡೆ ಭಾರಿ ದಿನಗಳಿಂದ ನಡೀತಾ ಇರುವಂತಹ ಹೋರಾಟಕ್ಕೆ ಮನ್ನಣೆ ಕೊಟ್ಟಂತೂ ಆಗಬೇಕು, ಮತ್ತೊಂದೆಡೆ ಇದು ಬಿಜೆಪಿಯ ಭದ್ರಕೋಟೆಯಾಗಿರೋದ್ರಿಂದಾಗಿ ಅದನ್ನ ಒಡೆಯೋದಕ್ಕೂ ಕೂಡ ಈ ಜಿಲ್ಲಾ ವಿಭಜನೆಯ ಅಸ್ತ್ರ ಪ್ರಯೋಗ ಮಾಡೋದ್ರಿಂದಾಗಿ ಬಹಳ ಸಹಕಾರಿಯಾಗುತ್ತೆ ಅಂತನ್ನುವಂಥದ್ದು ಸರ್ಕಾರದ ಲೆಕ್ಕಾಚಾರ, ಸಿಎಂ ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಹೀಗಾಗಿಯೇ ಕಾಂಗ್ರೆಸ್ ಈಗ ಜಿಲ್ಲಾ ವಿಭಜನೆಯ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಬಿಜೆಪಿಯ ಭದ್ರಕೋಟೆಯನ್ನ ಹೇಗಾದ್ರೂ ಮಾಡಿ ಈ ಬಾರಿ ಛಿದ್ರ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಅದು ವಿಭಜನೆಯ ಅಸ್ತ್ರ. ಏನೆಲ್ಲ ಪ್ಲಾನ್ಗಳು ಆಗಿದೆ? ಆಯುಕ್ತರಿಗೆ ಏನ್ ಸೂಚನೆಯನ್ನ ಕೊಡಲಾಗಿದೆ ಸರ್ಕಾರದಿಂದ? ಹೌದು, ಇನ್ನ ರಾಜ್ಯದಲ್ಲಿ ಅತ್ಯಂತ ಭೌಗೋಳಿಕವಾಗಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆ ಅಂದ್ರೆ ಅದು ಬೆಳಗಾವಿ. ಹೀಗಾಗಿ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಅನ್ನೋಂತಹ ಕೂಗು ಕಳೆದ 2 ದಶಕಗಳಿಂದ ಕೂಡ ಇರುವಂತದ್ದು. ಬೆಳಗಾವಿಯನ್ನು ವಿಭಜಿಸಿ ಗೋಕಾಕನ್ನ ಮಾಡಬೇಕು ಜಿಲ್ಲೆ, ಚಿಕ್ಕೋಡಿಯನ್ನು ಕೂಡ ಜಿಲ್ಲೆ ಮಾಡಬೇಕು ಅಂತ ಹೇಳಿ ಆಗ್ರಹಗಳು ಕೇಳಿ ಬರ್ತಿರುವಂತದ್ದು. ಅದ್ರ ಜೊತೆಗೇನೆ ಈ ಗೋಕಾಕ್ ಜಿಲ್ಲೆ ಮಾಡೋದಾದ್ರೆ ಬೈಲೊಂಗಲನ್ನು ಮಾಡಬೇಕು, ಅಥಣಿಯನ್ನು ಮಾಡಬೇಕು ಅಂತ ಕೂಡ ಅಲ್ಲಿಯೂ ಕೂಡ ಹೋರಾಟ ಸಮಿತಿಗಳು ಸರ್ಕಾರಕ್ಕೆ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಈಗಾಗಲೇ ಸಾಕಷ್ಟು ಬಾರಿ ಪ್ರತಿಭಟನೆಗಳನ್ನ ಮಾಡಿರುವಂತದ್ದು. ಆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ಮೂಲಕ ಕೂಡ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿರುವಂತದ್ದು. ಈಗ ಸಾರ್ವಜನಿಕರು ಸಲ್ಲಿಸಿರುವ ಮನವಿಯನ್ನ ಜಿಲ್ಲೆ ಮಾಡ್ತಾರಂತೆ. ಈಗ ಬೆಳಗಾವಿನ ವಿಭಜನೆ ಮಾಡಿದ್ರೆ ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು ಅನ್ನುವಂಥದ್ದು ಬೇಡಿಕೆ ಇರುವಂತದ್ದು. ಹೀಗಾಗಿ ಈ ಜಿಲ್ಲೆಯನ್ನ ಕೇವಲ ಚಿಕ್ಕೋಡಿ ಗೋಕಾಕ್ ಮಾತ್ರ ಮಾಡಬಾರ್ದು ಅನ್ನುವಂಥದ್ದು ಬೈಲೊಂಗಲ ಹಾಗೂ ಅಥಣಿ ಜನರ ಬೇಡಿಕೆ ಆಗಿರುವಂತದ್ದು. ಹೀಗಾಗಿ ಗೋಕಾಕ್ ಜಿಲ್ಲೆಯನ್ನು ವಿಭಜಿಸೋದಾದ್ರೆ ನಮಗೆ ಕೊಡಬೇಕು ಅನ್ನುವಂತಹ ಬೇಡಿಕೆ ಒಂದ್ ಕಡೆ ಬೈಲೊಂಗಲದವ್ರು ಮಾಡ್ತಿದ್ರೆ, ಮತ್ತೊಂದು ಕಡೆ ಅಥಣಿ ಭಾಗದ ಜನರು ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಅಥಣಿಯಿಂದ ಬೆಳಗಾವಿ ಬರ್ಬೇಕಾದ್ರೆ ಸುಮಾರು 180 ಕಿಲೋಮೀಟರ್ ದೂರ ಈ ಜಿಲ್ಲೆಯನ್ನ ವಿಭಜನೆ ಮಾಡ್ಬೇಕು ಅನ್ನುವಂತ ಬೇಡಿಕೆ. ಅದ್ರ ಜೊತೆಗೆ ಲೋಕಸಭೆ ಚುನಾವಣೆ ಇದೆ. ಹೀಗಾಗಿ ಜನರ ಭಾವನೆಗಳ ಜೊತೆಗೆ ಭೌಗೋಳಿಕವಾಗಿ ದೊಡ್ಡ ಜಿಲ್ಲೆಯನ್ನ ವಿಭಜನೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಸರ್ಕಾರ ಕೂಡ ಜಿಲ್ಲಾ ವಿಭಜನೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಪ್ರಾದೇಶಿಕ ಆಯುಕ್ತರಿಗೆ ವರದಿಯನ್ನ ಕೇಳಿರುವಂತದ್ದು. ವಿಸ್ತೀರ್ಣ ಸೇರಿದಂತೆ ಇನ್ನಿತರ ಮಾಹಿತಿಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಾದೇಶಿಕ ಆಯುಕ್ತರಿಗೆ ಈಗಾಗಲೇ ಸರ್ಕಾರ ಸೂಚನೆ ನೀಡಿದೆ. ನಿಗದಿತ ಸಮಯದಲ್ಲಿ ವರದಿ ಕೊಡಬೇಕು ಅಂತ ಹೇಳಿ ಸೂಚನೆ ನೀಡುವಂತದ್ದು. ಆದ್ರೆ ಜಿಲ್ಲೆ ವಿಭಜನೆ ಮತ್ತೊಂದು 2.5 ದಶಕಗಳ ನಂತರ ಇದೀಗ ಮತ್ತೆ ಸರ್ಕಾರ ಕೈ ಹಾಕುತ್ತಾ ಇಲ್ಲ ಅನ್ನೋದು ಕೂಡ ಈಗ ಕುತೂಹಲ ಮೂಡಿಸುವಂತದ್ದು. ಹಿಂದೆ ಜೆ.ಎಚ್. ಪಾಟೀಲ್ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲೂ ಕೂಡ ಜಿಲ್ಲಾ ವಿಭಜನೆಗೆ ಏನು ನಿರ್ಧಾರ ಕೈಗೊಂಡಿದ್ರು. ಆಗ ಈ ಗಡಿ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ಇರುವ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಜಿಲ್ಲಾ ವಿಭಜನೆ ಮಾಡಬಾರ್ದು ಅಂತ ಹೇಳಿ ಆಗ ಕನ್ನಡ ಪರ ಸಂಘಟನೆಗಳು ಕೂಡ ಸರ್ಕಾರದ ಹೋರಾಟಕ್ಕೆ ನೋಡೋಣ. ಅನಿಲ್, ಬಹುಶಃ ಈಗೊಂದು ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಹೊರಟಿದಾರಲ್ಲ, ಅದು ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.